ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಕರಿಕಟ್ಟಿ ಗ್ರಾಮದಲ್ಲಿ ಎಂಎಸ್ ಆಯಿಲ್ ಸರಾಯಿ ಮಾರಾಟ ಕೇಂದ್ರ ಸ್ಥಾಪನೆ ಬೇಡ ಎಂದು ಆಗ್ರಹಿಸಿ ಬುಧವಾರ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕುವ ಮೂಲಕ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಸರಾಯಿ ಮಾರಾಟದಿಂದ ಗ್ರಾಮದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣವಾಗುತ್ತಿದೆ. ಈಗಾಗಲೇ ಕರಿಕಟ್ಟಿ ಅಸುಂಡಿ ಮಾರ್ಗ ಮಧ್ಯೆ ಇರುವಂತಹ ಎಂಎಸ್ ಆಯಿಲ್ ಮದ್ಯ ಮಾರಾಟ ಅಂಗಡಿ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಬಂದ್ ಮಾಡಲಾಗಿದೆ. ಆದರೆ ಮುಂದುವರೆದ ಭಾಗವಾಗಿ ಅದನ್ನೇ ಕರಿಕಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿ ಸ್ಥಾಪಿಸಲು ಎನ್ಒಸಿಗೆ ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ಎಂದು, ಈ ಬೇಡಿಕೆ ಸರಿಯಲ್ಲ ಎಂದು ಇದನ್ನು ಗ್ರಾಮದ ಪ್ರಜ್ಞಾವಂತರು ಮಹಿಳೆಯರು ವಿರೋಧಿಸಿ ತಮ್ಮ ಅಲನ್ನು ತೋಡಿಕೊಳ್ಳುತ್ತಿದ್ದು ಗ್ರಾಮವನ್ನು ಸರಾಯಿ ಮುಕ್ತ ಗ್ರಾಮವನ್ನಾಗಿ ಮಾಡಬೇಕೆಂದು ಮನವಿಯನ್ನು ಗ್ರಾಮ ಪಂಚಾಯತಿಗೆ ಅರ್ಪಿಸಿದರು. ಬುಧವಾರ ದಿಢೀರನೆ ಪ್ರತಿಭಟನೆ ಹಮ್ಮಿಕೊಂಡ ಪ್ರಯುಕ್ತ ಸವದತ್ತಿ ತಾಲೂಕು ಅಬಕಾರಿ, ಕಂದಾಯ, ಗ್ರಾಮಾಭಿವೃದ್ಧಿ, ಪೊಲೀಸ್ ಹಾಗೂ ಇನ್ನಿತರೆ ಇಲಾಖೆಗಳ ಸಮ್ಮುಖದಲ್ಲಿ ಗ್ರಾಮಸ್ಥರು ಮನವಿ ಅರ್ಪಿಸಿ ಒಟ್ಟಾರೆ ನಮ್ಮೂರಿಗೆ ಸರಾಯಿ ಮಾರೋದು ಬೇಡ ಎಂದು ಕೇಳಿಕೊಂಡರು. ಎಂಎಸ್ ಆಯಿಲ್ ಸ್ಥಗಿತಗೊಂಡಿದ್ದರಿಂದ ಕರಿಕಟ್ಟಿ ಗ್ರಾಮದಲ್ಲಿ ಕಳ್ಳ ಸಾರಾಯಿ ಮಾರಾಟ ಹೆಚ್ಚಾಗಿದ್ದು ಅದನ್ನು ಸಹ ವಿವಿಧ ಇಲಾಖೆಗಳು ಸೇರಿ ಸೂಕ್ತ ಕ್ರಮ ಕೈಗೊಂಡು ಗ್ರಾಮವನ್ನು ಶಾಂತಿಯ ಗ್ರಾಮವಾಗಲು ಪ್ರಯತ್ನಿಸಬೇಕೆಂದು ತಿಳಿಸಿದರು. ಎಂಎನ್ ಮಠದ ಗ್ರೇಟು ತಹಸೀಲ್ದಾರ್ ಸವದತ್ತಿ, ನಾಗರತ್ನ ಲಕ್ಕನ್ನವರ್ ಪಿಡಿಒ ಕರಿಕಟ್ಟಿ, ಎಎಫ್ ಮಲ್ಲನ್ನವರ್ ಕಾರ್ಯದರ್ಶಿ, ಜವಾಹರ್ ಉಪ್ಪಾರ್, ಪ್ರಕಾಶ್ ಕಪ್ಲಿ, ರಕ್ಷಣಾ ವೇದಿಕೆಯ ತಾಲೂಕಾ ಸಹ ಕಾರ್ಯದರ್ಶಿ ಗಂಗಪ್ಪ ಇನಾಮತಿ, ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಯಾದವ್, ಮಡಿವಾಳಪ್ಪ ದುಪ್ತಾಳ್, ಸುರೇಶ್ ಹಿಂಗಾಡಿ, ಸಿದ್ದಪ್ಪ ಗೊರವನಕೊಳ್, ಮಹಾರಾಜ್ ಅಂಜಗಿ, ರವಿ ಉಪ್ಪಾರ್, ವಿನೋದ್ ಮುಕಾಶಿ, ಸಿದ್ದಪ್ಪ ಬೆನ್ನಿ, ಲಿಂಗರಾಜ್ ಕಾಲ್ವಾದ್, ಮಮತಾಜ್ ನದಾಫ್, ಸಾವಿತ್ರಿ ಮಂಗಲ್ಗಟ್ಟಿ, ಉಮೇಶ್ ಬಸರಗಿ, ನವೀನ್ ಮಟ್ಟಿ, ಶಾಂತಾ ಕಪ್ಲಿ, ಶ್ರುತಿ ವಾಲಿ, ಪ್ರೇಮಾ ಕಬ್ಬೂರ್, ಜಯಶ್ರೀ ವಾಲಿ ಹಾಗೂ ಪುಂಡ್ಲಿಕ್ ತಲಬಕ್ನವರ್, ಹನುಮಂತ್ ಕರೆನ್ನವರ್, ಶಿವಾನಂದ್ ಮಾಯನವರ್, ಮೈಲಾರ್ ಕಟಗಿ ಹಾಗೂ ಸವದತ್ತಿ ಅಬಕಾರಿ ಇಲಾಖೆಯ ನಿರೀಕ್ಷಕ ದಾವಲ್ ಸಾಬ್ ಸಿಂಧೋಗಿ ಉಪಸ್ಥಿತರಿದ್ದರು. ಸವದತ್ತಿ ತಾಲೂಕಿನ ಅಸುಂಡಿ ಕರಿಕಟ್ಟಿ ಮಧ್ಯದಲ್ಲಿರುವ ಒಂದು ಎಂಎಸ್ ಆಯಿಲ್ ಬಂದ್ ಮಾಡಬೇಕಂತ ನೀವು ಮಹಿಳೆಯರು ಇವತ್ತು ಆಗ್ರಹ ಮಾಡ್ತಾ ಇದ್ದೀರಾ. ಈ ಆಗ್ರಹ ಅನುಸಾರವಾಗಿ ಇಲಾಖಾಧಿಕಾರಿಗಳು, ಸವದತ್ತಿ ಇಲಾಖಾಧಿಕಾರಿಗಳು, ಅಬಕಾರಿ ಇಲಾಖಾಧಿಕಾರಿಗಳು ಬಂದು ಭೇಟಿ ಕೊಟ್ಟು ಒಂದು ಅದಕ್ಕೆ ಪರಿಹಾರ ಕಲ್ಪಿಸುವಂತ ಭರವಸೆ ಕೊಟ್ಟಿದ್ದಾರೆ. ಆ ಎಂಎಸ್ ಆಯಿಲ್ ನಿಮ್ಮ ಒಂದು ಗ್ರಾಮದ ಅಸಂಡಿ ಹಾಗೂ ಕರಿಕಟ್ಟಿ ಗ್ರಾಮಸ್ಥರಿಗೆ ಏನಾಗ್ತಾ ಇದೆ, ಒಂದು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಅದು ಸಾಲಿಕಲಿ ಮಕ್ಕಳ ಮೇಲೆ ಒಳ್ಳೆಯವಾಗಿ ಪರಿಣಾಮವಾಗಿ ಬೀಳತೈತಿ. ಒಳ್ಳೇದು ನಿಮ್ಮ ಮನೆಯಲ್ಲಿ ಒಂದೀಟು ನೆಮ್ಮದಿ ಹೆಣ್ಮಕ್ಳಿಗೆ ಅನ್ನೋದು ನೆಮ್ಮದಿ ಇರುವುದಿಲ್ಲ. ಅದಕ್ಕಾಗಿ ನಮ್ ಸುತ್ತಮುತ್ತ ಯಾವ ಗ್ರಾಮಕ್ಕೂ ನಮ್ ಸುತ್ತಮುತ್ತ ಒಟ್ಟ ಬೇಡ ಸರಿಯಾದ ಅಂಗಡಿ ತುಡುಗ್ಲಿ ಮಾಡಾಕ್ ಬಂದ್ ಮಾಡಿಸ್ತೀವಿ. ಇದೇ ನಮ್ದು ಇದು ಹೆಣ್ಮಕ್ಳದೆಲ್ಲ ಕೋರಿಕೆ. ಸಣ್ಣ ವಯಸ್ಸಿನ ಮಕ್ಕಳಿಗೂ ಬರತೈತಿ. 18 ವಯಸ್ಸಿನ ಒಳಗಿರೋ ಗಂಡ ಮಕ್ಕಳಿಗೆ ಎಲ್ಲಾರು ಸರಿ ಬಿಡತಾರ್ರಿ. ಆಲ್ರೆಡಿ ನಮ್ಮ ಮನಿ ಒಳಗ ನಮ್ಮ ಮೈದ್ ಅದಾನ್ರಿ 29 ವಯಸ್ಸು. ಈಗಾಗಲೇ ಅಂಗವಿಕಲ ಆಗಿ ಕುಂತಾನ್ರಿ ಅವ. ಅವ್ನು 29 ಅವ್ನ ಮಗ ಅವ್ನ ಹೆಂಡತಿ 18 ವಯಸ್ಸಾಗ ಅದಾಳ್ರಿ. ಇನ್ನ 18 ವಯಸ್ಸಿಗೆ ಮದುವೆ ಆಗೈತಿ. 5 ವರ್ಷ ಆಕಿ ಜೀವನಾನ ಬಂದಾರ. ಆಗಲೇ 1 ಎಕರೆ ಹೊಲಾನು ಮಾರಿದ. ಆಕಿ ಜೀವನ ಗತಿ ಹೇಳ್ರಿ ಏನದು? ಇರೋದೊಂದು ಮಗಳ ಐತ್ರಿ. 1 ಎಕರೆ ಹೊಲಾನು ಮಾರಿದ. ಅಂಗವಿಕಲನು ಆಗಿ ಕುಂತ ಆಕಿನ ಮುಂದಿನ ಜೀವನದ ಆಧಾರ ಏನೈತ್ರಿ? ಈ ಒಟ್ಟಾರೆ ನೀವು ಇದ್ರ ಬಗ್ಗೆ ಸಮಸ್ಯೆ ಬಗ್ಗೆ ಏನ್ ಪರಿಹಾರ? ನಮಗೆ ಎಲ್ಲ ಬಸ್ ಸ್ಟ್ಯಾಂಡ್ ಬಂದಾಗಬೇಕು. ಎಂಎಸ್ ಅನ್ನು ಬಂದು ನಮ್ಮ ಕಡೆ ಇಡ ಬರೋದು ಬಸ್ ಸ್ಟ್ಯಾಂಡ್ ಮಾಡೋದು ಮೊದಲು ಬಂದಾಗಬೇಕ್ರಿ. ನಮ್ಮ ಎಂಎಸ್ ಅನ್ನು ಸುತ್ತಮುತ್ತಲು ಬ್ಯಾಡ್ರಿ. ನಮ್ಮ ಊರ ಕಡೆ ಇದರಿಂದ ನಮ್ಮ ಮನಿ ಒಳಗ ನಮ್ಮ ಮಕ್ಕಳ ಜೀವನನು ಹಾಳಾಕೈತ್ರಿ. ಮುಂದೆ ಈಗಿನವರ ಮತ್ತು ಮುಂದಿನ ನಮ್ಮ ಮಕ್ಕಳಿಗೂ ಅದೇ ಪರಿಸ್ಥಿತಿ ಬರ್ತೈತಿ. ಒಟ್ಟಾರೆ ನೀವು ಹೇಳ್ಬೇಕಾದ್ರೆ ಎಂಎಸ್ ಅಲ್ ಬಂದ್ ಆಗ್ಬೇಕು. ಕರಿಕಟ್ಟಿ ಅಸುಂಡಿ ಗ್ರಾಮಗಳಲ್ಲಿ ಎಂಎಸ್ ಅಲ್ ತುಡುಗೆ ಮಾರಾಡೋದು ಎಲ್ಲ ಬಂದ್ ಆಗ್ಬೇಕು. ಈ ಸರಾಯಿ ಅಂಗಡಿ ಬಂದ್ ಆಗ್ಬೇಕಾದ್ರೆ ನಿಮ್ಮ ಸಮಸ್ಯೆಗೆ ಅಧಿಕಾರಿಗಳು ಏನ್ ಪರಿಹಾರ ಕೊಟ್ಟು ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಎಷ್ಟು ದಿನದಲ್ಲಿ ಬಂದ್ ಮಾಡ್ತಾರೆ? 1 ವಾರ ಟೈಮ್ ತಗೊಂಡು ಬಂದ್ ಮಾಡಿದ್ರೆ ತಾವೇನು ಕ್ರಮ ತೆಗೆದು ಮಾಡ್ತೀರಾ? ಮಠ ಎಲ್ಲ ಊರ ಗ್ರಾಮಸ್ಥರು ಕೂಡ್ತೇರಿ ಮತ್ತೆ ಮಾಡ್ತೇವೆ, ಸ್ಟ್ರೈಕ್ ಮಾಡ್ತೇವೆ. ನಿಮ್ಮ ಅಧಿಕಾರಿಗಳು ಹೇಳಿದ್ರು, ಈಗ ನಿಮ್ಮ ಗ್ರಾಮಸ್ಥರು ಅರ್ಜಿ ಬೇಡ ಅಂತ ಅರ್ಜಿ ಒಂದಾಗಿದೆ, ಬೇಕಂತ ಒಂದಾಗಿದೆ, ಬೇಡ ಅಂತ ಅರ್ಜಿ ಎರಡಿದೆ ಅಂತ ಹೇಳಿದ್ರು. ಅವ್ರು 40 ಜನ ಇದ್ರು, 370 ಜನ ಅದಾರಲ್ರಿ ಬ್ಯಾಡ ಅಂದಾರ. ಈಗಾಗಲೇ ಕರಿಕಟ್ಟಿ ಅಸುಂಡಿ ಗ್ರಾಮದಲ್ಲಿ ಮೊದಲಿಂದಲೂ ಇದ್ದಂತ ಎಂಎಸ್ ಆಯಿಲ್ ನಾವು ಬಂದ್ ಮಾಡಿದ್ದಾರೆ ಅದನ್ನ ಯಾರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನವರು. ನಂತರ ಇವ್ರು ಮತ್ತೊಂದು ಪ್ಲೇಸ್ ನೋಡಿ ಅದರ ಮಾಲಕ ಎನ್ಒಸಿ ಕೇಳಿದ್ರು. ಅದಕ್ಕೆ ಸುಮಾರು 400-500 ಅಷ್ಟು ಜನ ಬೇಡ ಅಂತ, ವಿವಿಧ ರಕ್ಷಣಾ ವೇದಿಕೆ ಇರ್ಬೋದು, ಸಂಘಟನೆಗಳು ಇರ್ಬೋದು, ಪಾಪ ಹೆಣ್ಮಕ್ಳು ಇರ್ಬೋದು, ನಮ್ಮ ಒಂದು ಪಂಚಾಯತಿಗೆ ಪಿಡಿಒ ಮುಖಾಂತರ ಅಪ್ಲಿಕೇಶನ್ ಕೊಟ್ಟರು. ಇವತ್ತು ನಾವೊಂದು ವಿಶೇಷ ಗ್ರಾಮ ಸಭೆ ಕರೆದು ಎಲ್ಲರನ್ನು ಕೂಡಿಸಿ ಅಪ್ಪಾರಿ ಅವರು ಬಂದಿದ್ರು. ಅವರು ಅಲ್ಲಿ ಇವ್ರೇನು ಅಪ್ಲಿಕೇಶನ್ ಕೊಟ್ಟಿದ್ರಲ್ಲ ಆ ಎನ್ಒಸಿನು
ನಾವು ಕೊಡಲ್ಲ ಇವ್ರಿಗೆ. ನಮ್ಮ ಮುಂದಿನ ಪ್ರೊಸೀಜರ್ ಡೆಪ್ಟಿ ಕಮಿಷನರ್ ತಗೋತಾರಂತ ಎಕ್ಸೈಸ್ ಅವ್ರು ಹೇಳಿದ್ರು. ಅದು ಸ್ವಲ್ಪ ಫಾರ್ವರ್ಡ್ ಆಗ್ತೈತಿ ಮುಂದಿಂದು. ಒಂದನೇದು. ಎರಡನೇದ್ದು ಇಲ್ಲಿ ಲೋಕಲ್ ಮಾರ್ತಾರ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಅದನ್ನ ಒಂದ್ 8 ದಿವಸ ಟೈಮ್ ತಗೊಂಡ್ರಿ ಇವ್ರು ಯಾರು ಅಬಕಾರಿ ಅವರು. ಅದನ್ನ ಬಂದ್ ಮಾಡಿಸ್ತೀವಿ. ಯಾಕಂದ್ರ ಅವರೆಲ್ಲ ಹೇಳೋದು ನೋಡಿದ್ರೆ ಇಲ್ಲಿ ಸಾಕಷ್ಟು ಕುಟುಂಬಗಳು ಬೀದಿ ಪಾಲಾಗ್ತಾವ ಅನ್ನೋದು ನಮಗೂ ನಂಬಿಕೆ ಆಗ್ತೈತಿ. ಇವತ್ತೊಂದು ಗ್ರಾಮ ಸಭೆನೂ ಮಾಡಿದೀವಿ ವಿಶೇಷವಾಗಿ.